ಕೊಡುವಂಥ ಕೆಲಸ ಮಾಡ್ತಾಯಿದ್ದೇವೆ. ಬರಗಾಲ ಇತ್ತು, ನಿಭಾಯಿಸಿದ್ದೇವೆ. ಈಗ ಮೇವರೆಗೂ ಯಾವ ಸಮಸ್ಯೆ ಇಲ್ಲದೆ ಏನು ನಮ್ಮ ನೀರು ಸ್ಟಾಕ್ ಇದೆ ಆ ಸ್ಟಾಕ್ ಪ್ರಕಾರ 6 ರಿಂದ 7 ಗಂಟೆಗಳ ಕಾಲ ರೈತರಿಗೂ ಕೊಡ್ತೀನಿ. ಮತ್ತು ಎಲ್ಲರಿಗೂ ಕೂಡ ಯಾವ ಪವರ್ ಮೇಜರ್ ಕಟ್ಟಿದೆ ವಿದ್ಯುತ್ ಮಕ್ಕಳಿಗೆ ಶಾಲಾ ವಿದ್ಯಾಭ್ಯಾಸಕ್ಕೆ ಯಾರಿಗೂ ತೊಂದರೆ ಆಗಿರ್ತದೆ ಕಾರ್ಮಿಕರಾಗಿದೆ. ಸರ್, ಈಗ DK ನಿಮ್ಮ ಭಯದಿಂದ ಕುಮಾರಸ್ವಾಮಿ ಅವರು ರಾಜಕೀಯ ನಿವೃತ್ತಿ ಮಾತಾಡ್ತಾ ಇದ್ದಾರೆ. ಏನು ಸರ್ ಅದು ಅಂತ ಏನಾದ್ರು ಮರ್ಮ ಇದೆಯಾ ಅದರಿಂದ ಅಂತ? ನೋಡಿ, ಕುಮಾರಸ್ವಾಮಿ ಅವರು ರಾಜಕೀಯ ನಿವೃತ್ತಿ ಮಾಡಬೇಕಾಗಿದ್ದು ಅವರು ವೈಯಕ್ತಿಕವಾದ ವಿಚಾರ. ನನಗೆ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಇರಬೇಕು ಅನ್ನೋ ನನ್ನ ಆಸೆ. ಯಾಕೆ ನಿವೃತ್ತಿ ಆಗಬೇಕು? ಅವ್ರಿಗೂ ದೇವರು ದೊಡ್ಡ ದೊಡ್ಡ ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲೇ ಒಂದು ದೊಡ್ಡ ಅವಕಾಶ ಈ ದೇಶದಲ್ಲಿ ರಾಜ್ಯದಲ್ಲೆಲ್ಲ ಸಿಕ್ಕಿದೆ. ಜನರ ಸೇವೆ ಅವ್ರ ಕೈಲಾದಂಥ ಸೇವೆನ ಅವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಅವ್ರಿಗೆ ನಿವೃತ್ತಿ ಆಗಲಿ ಅಂತ ನಾನು ಬಯಸಲಿಕ್ಕೆ ಆಗ್ತಾಯಿದ್ದಾರೆ. ರಾಜಕಾರಣದಲ್ಲಿ ಹೋರಾಟ ಮಾಡ್ತೀನಿ. ಗೆಲುವು ಸೋಲು ರಾಜಕಾರಣದಲ್ಲಿ ಎಲ್ಲ ಸಂದರ್ಭದಲ್ಲೂ ಇರ್ತದೆ. ಅವ್ರೇನು ಅವ್ರ ಹೆಲ್ತ್ ಮೇಲೆ ತೀರ್ಮಾನ ತೆಗೆದುಕೊಂಡಿದ್ದಾರೋ ವೈಯಕ್ತಿಕವಾದ ತೀರ್ಮಾನ ತೆಗೆದುಕೊಂಡು ನನಗೆ ಗೊತ್ತಿಲ್ಲ. ಬಟ್ ಅವ್ರು ರಾಜಕೀಯದಲ್ಲಿ ನಿವೃತ್ತಿ ಆಗಬಾರ್ದು, ಹೋರಾಟ ಮಾಡಬೇಕು. ಅನುಕಂಪ ಏನಿಲ್ಲ ರೀ. ಎಲೆಕ್ಷನಲ್ಲಿ ಏನು ಯಾರು ಪರ್ಮನೆಂಟಾ? ಎಂತೆಂಥ ಚಕ್ರವರ್ತಿಗೆಲ್ಲ ಪರ್ಮನೆಂಟ್ ಇರೋಕ್ಕಾಗಲ್ಲ, ಏನು ನಾನು ಪರ್ಮನೆಂಟ್ ಇರೋಕ್ಕಾಗ್ತದೆ, ಅವ್ರು ಪರ್ಮನೆಂಟ್ ಇರೋಕ್ಕಾಗಲ್ಲ. ರಾಜಕೀಯದಲ್ಲಿ ಎಲ್ಲರೂ ಸ್ನೇಹಿತರು ಏನೋ ಮಾತು ಇದು ಕಪ್ಲೆ ಆಗುತ್ತೆ ಸರ್? ಹೇಳಿ, ರಾಜಕೀಯದಲ್ಲಿ ಎಲ್ಲರೂ ಸ್ನೇಹಿತರು ಅಂತಾರಲ್ಲ, ಹೇಳ್ತಾರಲ್ಲ. ವೈಯಕ್ತಿಕವಾದೇನಿಲ್ಲ. ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ. ಆನ್ ಇಶ್ಯೂಸ್ ನಾವೇನು ವೈಯಕ್ತಿಕವಾದ ಈಗ ಅವ್ರ ಜೊತೆ ಸೇರಿ ನಾವು ಹಿಂದೆ ಸರ್ಕಾರ ಮಾಡಿಲ್ವೇ? ಜೊತೆಗೆ ಅವ್ರಿಗೆ ಬೆಂಬಲ ಕೊಟ್ಬಿಟ್ಟು ನಾವು ಅವ್ರ ಕೈಲಿ ಸರ್ಕಾರ ಮಾಡಿಸ್ಬೇಕು. ಇವೆಲ್ಲ ರಾಜಕೀಯದ ಬೇಕಾದಷ್ಟು ಸಾಧ್ಯತೆಗಳ ಕಲೆ. ಪಾಲಿಟಿಕ್ಸ್ ಇಸ್ ಎ ಆರ್ಟ್ ಆಫ್ ಪಾಸಿಬಿಲಿಟಿ. ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗ್ಬೋದು ಸರ್? ನಮ್ಮಲ್ಲಿ ಯಾವ ಥರ ರಾಜ್ಯದ ಬದಲಾವಣೆ ಸದ್ಯಕ್ಕೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಎಲೆಕ್ಷನ್ನ ನಮ್ಮ ಗುರಿ ಇವತ್ತೇನು 30 ರಾಜ್ಯ ಜಿಲ್ಲೆಗಳಿದೆ, ಬಹುಶಃ 25 ರಿಂದ 26 ಜಿಲ್ಲೆ ಕಾಂಗ್ರೆಸ್ ಪಕ್ಷ ಬರ್ತದೆ.